ನೆಲಮಂಗಲ ನಗರದ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಒಂದಾದ ಹೊಯ್ಸಳ ಪದವಿ ಪೂರ್ವ ಕಾಲೇಜಿನಲ್ಲಿ ಕಾಲೇಜು ವಾರ್ಷಿಕೋತ್ಸವ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ. ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತಹ ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಅಧ್ಯಕ್ಷರು, ಉತ್ತಮ ವಾಗ್ಮಿಗಳು ಅಲ್ಲದೆ ಹಲವಾರು ಬಿರುದುಗಳಿಗೆ ಭಾಜನರಾದ ನಾಡೋಜ ಡಾಕ್ಟರ್ ಮನು ಬಳಿಗಾರ್ ಮಾತನಾಡಿ, ಹೊಯ್ಸಳ ಕಾಲೇಜು ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಾ ಇದ್ದು ನೆಲಮಂಗಲ ಸುತ್ತಮುತ್ತಲಿನ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತಾ ಇದ್ದು ಈ ಯಶಸ್ಸಿಗೆ ಪ್ರಾಂಶುಪಾಲ ಗೌರಿಶಂಕರ್ ಶ್ರಮ ತುಂಬಾ ಇದೆ ಹಾಗೂ ಕಾಲೇಜಿನ ಮ್ಯಾನೇಜ್ಮೆಂಟ್ ಉತ್ತಮ ಕಾರ್ಯನಿರ್ವಹಿಸಿ 9 ವರ್ಷಗಳ ಅತ್ಯುತ್ತಮ ನಿರ್ವಹಣೆಗೆ ಕಾರಣೀಭೂತರಾಗಿದ್ದಾರೆ ಅಂತ ಹೇಳಬಹುದು. ಅಲ್ಲದೆ ಸಂಸ್ಥೆಯು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಶಾಖೆಗಳನ್ನು ತೆರೆಯೋದರ ಮುಖಾಂತರ ದೊಡ್ಡ ಮಟ್ಟದ ಯಶಸ್ಸನ್ನ ಕಾಣಲಿ ಅಂತ ಹೇಳಿ ಶುಭ ಹಾರೈಸಿದ್ರು. ನೆಲಮಂಗಲ ಟೌನ್ನಲ್ಲಿ ಹೊಯ್ಸಳ ಜೂನಿಯರ್ ಕಾಲೇಜಿನ ಕಲಾ ಉತ್ಸವ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾನು ನಿಜವಾಗಿಯೂ ಆನಂದ ತುಂಬಿದನಾಗಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನನಗೆ ಹರ್ಷ ಮತ್ತು ಹೆಮ್ಮೆ ಒಮ್ಮೆಗೆ ಆಗ್ತಾ ಇದೆ. ಈಗ ದಶಮಾನ ಉತ್ಸವ ಪ್ರಾರಂಭ ಆಗಿದೆ. ಇದು 52 ವಿದ್ಯಾರ್ಥಿಗಳಿಂದ ಪ್ರಾರಂಭವಾದಂಥ ಒಂದು ಸಂಸ್ಥೆ ಇವತ್ತು 3000 ಗಡಿಯನ್ನು ದಾಟಿದೆ ಅಂದ್ರೆ ಇದರ ಸಂಸ್ಥಾಪಕರದಾರಲ್ಲ 6 ಜನ, ಅವರ ಶ್ರಮವೇ ಕಾರಣ, ಅವರ ಶ್ರದ್ಧೆಯೇ ಕಾರಣ ಅಂತ ನಾನು ಹೇಳ್ತೀನಿ. ವಿಶೇಷವಾಗಿ ಇಲ್ಲಿ ನೋಡ್ರಿ, ರಾಮಕೃಷ್ಣಪ್ಪ ಅವರು, ಪ್ರೊಫೆಸರ್ ಗೌರಿಶಂಕರ್ ಅವರು, ಜ್ಯೋತಿ ಮೇಡಮ್ ರವರು, ಸುರೇಶ್ ಅವರು, ಅನ್ನಪೂರ್ಣ ಮೇಡಮ್, ಗೋಪಾಲ್ ಅವರು, ಎಲ್ಲರೂ ಇವರು ಎಷ್ಟೊಂದು ಪರಿಶುದ್ಧವಾದ ಮನಸ್ಸಿನಿಂದ ಈ ಸಂಸ್ಥೆಯನ್ನು ಹುಟ್ಟಾಕಿರ್ಬೇಕು ಅಂತ ನನಗೆ ಅನಿಸ್ತಾ ಇದೆ. 9 ವರ್ಷದಲ್ಲೇನೆ 60 ಪಟ್ಟು ಒಂದು ಸಂಸ್ಥೆ ಬೆಳೆದಿದೆ. ಇದು ಕರ್ನಾಟಕದಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಒಂದು ಇತಿಹಾಸವನ್ನು ನಿರ್ಮಿಸಿದ್ದಾರೆ ಈ ನಮ್ಮ ಮಿತ್ರರು ಅಂತ ನಾನು ಹೇಳಿ, ಮುಂದಿಂದ ಏನು ಅಂದ್ರೆ ಹಂಗಾರೆ ಈ 9 ವರ್ಷದಲ್ಲಿ ಅವರು ಏನು ಸಾಧಿಸ್ಯಾರ ಅಂದ್ರೆ, ಇವತ್ತು ವಿದ್ಯಾರ್ಥಿಗಳನ್ನ ನಾನು ನೋಡಿದೆ. ವಿದ್ಯಾರ್ಥಿಗಳ ಸಾಧನೆಯೇ ಈ ಸಂಸ್ಥೆಯ ಸಾಧನೆ, ಅದು ಪ್ರತಿಫಲನ ಆಗ್ತದೆ. ಎಷ್ಟೊಂದು ವಿದ್ಯಾರ್ಥಿಗಳು ಇಲ್ಲಿ ಎಂಜಿನಿಯರಿಂಗ್, ಮೆಡಿಕಲ್, ಬೇರೆ ಬೇರೆ ಕಡೆ CA ಸಂಸ್ಥೆಗಳಲ್ಲಿ ಅಂದ್ರೆ ಹೇಗೆ ಅವರು ನಮ್ಮ ರಾಜ್ಯದ ಉತ್ತಮೋತ್ತಮ ಕಾಲೇಜುಗಳಲ್ಲಿ ಸ್ಥಾನವನ್ನು ಪಡೆದಿದ್ದಾರೆ ಇಲ್ಲಿಯ ಮಕ್ಕಳು ಅಂತಂದ್ರೆ ಅದು ಒಂದು ದಾಖಲಾರವಾದಂಥ ಒಂದು ಸಂಗತಿಯೇ. ಒಂದು 100 ಜನ ಎಂಜಿನಿಯರಿಂಗ್ ಕಾಲೇಜಿಗೆ ಟಾಪ್ 10 ಕಾಲೇಜಸ್ ಏನದಾವು ಅಲ್ಲಿ ಅಡ್ಮಿಟ್ ಆಗ್ಯಾರ, ಅಂದ್ರೆ ಅಡ್ಮಿಷನ್ ತಗೊಂಡಾರ. ಇನ್ನ ಒಂದು 45 ಜನ ಮೆಡಿಕಲ್ಗೆ ನಮ್ಮ ರಾಜ್ಯದ 10-15 ಅತ್ಯುತ್ತಮ ಮೆಡಿಕಲ್ ಕಾಲೇಜುಗಳಲ್ಲಿ ಅವರು ದಾಖಲೆಯನ್ನ ಮಾಡಿಕೊಂಡಿದ್ದಾರೆ. ಅಂದ್ರೆ ಇದು ಹಾಗೆ ಬರೋದಲ್ಲ, ಬಹಳ ಇದರಲ್ಲಿ ತ್ಯಾಗ ಮನೋಭಾವ, ಸೇವಾ ಮನೋಭಾವ ಇದೆಲ್ಲವೂ ಇರಬೇಕಾಗ್ತದೆ. ಇವರೆಲ್ಲ ಬಹಳ ಜನ ಟೀಚರ್ಸ್ ಅದಾರಲ್ಲ, ಅದು ಅವರಿಗೆ ರಕ್ತಗತವಾಗಿ ಬಂದಿರ್ತದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಅವ್ರು ಇದನ್ನು ಮುಂದುವರಿಸಲಿ. ಒಂದಿಲ್ಲ ಒಂದು ದಿವಸ, ಈಗಾಗಲೇ ನನ್ನ ಭಾಷಣದಲ್ಲಿ ನಾನು ಹೇಳಿದ್ದೀನಿ, ಇನ್ನೊಂದು 30 ವರ್ಷಕ್ಕೆ ಕನಿಷ್ಠ ಒಂದು 100 ವಿದ್ಯಾಸಂಸ್ಥೆಗಳ ನಡೆಸುವ ಒಂದು ಇದು ಆಗ್ಬೇಕಿದು, ಏನೋ ಆಡಳಿತ ಮಂಡಳಿ, ಆ ಒಂದು ಆಡಳಿತ ಮಂಡಳಿ ಇದು ಆಗಲಿ. ಇಲ್ಲಿಂದ 100 ಜನ ವಿದ್ಯಾರ್ಥಿಗಳು ಡಾಕ್ಟರು, ಎಂಜಿನಿಯರು ಆಗಿ ವಿಶ್ವ ಪ್ರಸಿದ್ಧರಾಗಿ ಕಾಲೇಜಿಗೂ ಒಂದು ದೊಡ್ಡ ಹೆಸರು ತರಲಿ ಅಂತ ಹೇಳಿ, ನಮ್ಮ ಕರ್ನಾಟಕಕ್ಕೂ ಒಂದು ಸೌಭಾಗ್ಯವನ್ನು ಅವರು ಒದಗಿಸಲಿ ಅಂತ ಹೇಳಿ ನಾನು ಶುಭ ಹಾರೈಸ್ತೀನಿ. ನಾನು ಮನು ಬಳಿಗಾರ್, ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಅಧ್ಯಕ್ಷ ಮತ್ತು ನಿವೃತ್ತ ಆಯುಕ್ತ, ಕರ್ನಾಟಕ ಸರ್ಕಾರ. ಇದೇ ಸಂದರ್ಭದಲ್ಲಿ ಕಾಲೇಜಿನಲ್ಲಿ ಉತ್ತಮ ವ್ಯಾಸಂಗ ಮಾಡಿ ಮೆಡಿಕಲ್ ಮತ್ತು ಎಂಜಿನಿಯರಿಂಗ್ ವಿದ್ಯಾಭ್ಯಾಸಕ್ಕೆ ಅರ್ಹರಾದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಿದರು. ಅಲ್ಲದೆ ವಿದ್ಯಾರ್ಥಿಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಪ್ರತಿ
ವರ್ಷಕ್ಕಿಂತ ವಿಭಿನ್ನವಾಗಿ ಸಭಾಂಗಣ ಅಲಂಕಾರವು ವಿಶೇಷವಾಗಿ ಕಂಡುಬಂದಿತು. ಒಟ್ಟಾರೆ ಇಲ್ಲಿನ ಶಿಕ್ಷಣದ ಗುಣಮಟ್ಟವು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ವರದಾನವಾಗಿ ತಾಲೂಕಿನ ಹೆಗ್ಗಳಿಕೆಗೆ ಶ್ರಮಿಸ್ತಾ ಇದೆ ಅಂತ ಹೇಳಬಹುದು. ತಿಳಿದಿರೋ ಹಾಗೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಕಲಾ ಉತ್ಸವ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮಕ್ಕೆ ತುಂಬಾ ದೊಡ್ಡ ವ್ಯಕ್ತಿತ್ವ ನಾಡೋಜ ಡಾಕ್ಟರ್ ಮನು ಬಳಿಗಾರ್ ಸರ್ ಅವರು ಬಂದು ಈ ಕಾರ್ಯಕ್ರಮವನ್ನು ತುಂಬಾ ಅತ್ಯುತ್ತಮವಾಗಿ ನಡೆಸಿಕೊಟ್ರು. ನಾನು ಅವ್ರಿಗೆ ತುಂಬಾ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ನಿಮ್ಗೆಲ್ಲ ತಿಳಿದೇ ಇದೆ, ಪ್ರತಿ ವರ್ಷ ನಮ್ಮ ಕಾಲೇಜಿಂದ 10ಕ್ಕಿಂತ ಹೆಚ್ಚು 10ರಿಂದ 12, 13 ವಿದ್ಯಾರ್ಥಿಗಳು ಮೆಡಿಕಲ್ಗೆ ಉತ್ತಮವಾದ ಮೆಡಿಕಲ್ ಕಾಲೇಜ್ಗಳಿಗೆ ಫ್ರೀ ಸೀಟನ್ನು ತಗೊಳ್ತಿದ್ದಾರೆ. 40ರಿಂದ 50 ವಿದ್ಯಾರ್ಥಿಗಳು ಟಾಪ್ 10 ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಸೀಟ್ ತಗೊಳ್ತಿದ್ದಾರೆ. ಈ ವರ್ಷ ಅದನ್ನು ಇನ್ನೂ ಹೆಚ್ಚು ಮಾಡಬೇಕು ನಿಟ್ಟಿನಲ್ಲಿ ನಾವೆಲ್ಲ ಮ್ಯಾನೇಜ್ಮೆಂಟ್ ಅವರು ಯೋಚನೆ ಮಾಡಿದ್ದೀವಿ. ಈ ನೆಲಮಂಗಲದ ಜನತೆ ಅವರೆಲ್ಲರ ಸಹಕಾರ ಇದರಲ್ಲಿದೆ. ಈ ಎಲ್ಲ ನೆಲಮಂಗಲದವ್ರಿಗೆ ಅದು ಅನುಕೂಲ ಆಗ್ಬೇಕು ಅನ್ನೋ ಉದ್ದೇಶದಿಂದ ಸರ್ ಹೇಳ್ದಾಗೆ ಇನ್ನೊಂದಷ್ಟು ವಿದ್ಯಾಸಂಸ್ಥೆಗಳನ್ನ ನಾವು ಬೆಳೆಸ್ಬೇಕು. ಸರ್ ಹೇಳ್ದಾಗೆ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ. ಸರ್ ಹೇಳಿರೋ ಸಜೆಷನ್ಸ್ ಅನ್ನ ತಗೊಳ್ತೀವಿ. ಅಷ್ಟೇ ಅಲ್ಲ, ಬರೀ ಮೆಡಿಕಲ್ ಮತ್ತೆ ಇಂಜಿನಿಯರಿಂಗ್ ಹೋಗೋ ವಿದ್ಯಾರ್ಥಿಗಳಿಗೆ ಅಷ್ಟೇ ಅಲ್ಲ, ಕೊನೆಯ ವಿದ್ಯಾರ್ಥಿ ಬಗ್ಗೆ ಕೂಡ ನಾವು ಗಮನ ಕೊಡ್ತೀವಿ. ಆ ಕೊನೆ ವಿದ್ಯಾರ್ಥಿ ಕೂಡ ಯಾವುದೇ ಕಾರಣಕ್ಕೂ ಅವನಿಗೆ ಮೋಸ ಆಗ್ಬಾರ್ದು, ಅವ್ನು ಫೇಲ್ ಆಗ್ಬಾರ್ದು, ಆ ನಿಟ್ಟಿನಲ್ಲಿ ಕೆಲಸ ಮಾಡಿದೀವಿ. ಅದಕ್ಕೋಸ್ಕರನೇ ಸುಮಾರು ಸತತ 9 ವರ್ಷಗಳ ಕಾಲ 100ರಷ್ಟು ನಾವು ಫಲಿತಾಂಶ ಕೊಟ್ಕೊಂಡ್ ಬಂದಿದ್ದೀವಿ. ಅದರ ಪರಿಣಾಮವಾಗಿ ಈ ನೆಲಮಂಗಲದ ಜನತೆ ನಮ್ಮನ್ನು ನಂಬಿ ಈ ಮಟ್ಟಿಗೆ ಬೆಳೆಸಿದ್ದಾರೆ. ಅದರಲ್ಲಿ ತಾವು ಮಾಧ್ಯಮ ಮಿತ್ರರ ಸಹಕಾರ ಕೂಡ ಇದೆ. ಈ ವಿಷಯವಾಗಿ ನಾನು ಎಲ್ಲ ನೆಲಮಂಗಲ ಜನತೆ ತಮ್ಗೆ ಎಲ್ಲರಿಗೂ ಕೂಡ, ಪೋಷಕರಿಗೆ, ನಮ್ಮ ಟೀಚಿಂಗ್ ಸ್ಟಾಫ್ಗೆ, ಮ್ಯಾನೇಜ್ಮೆಂಟ್ಗೆ ಎಲ್ಲರಿಗೂ ನಾನು ಋಣಿಯಾಗಿರ್ತೀನಿ, ಧನ್ಯವಾದಗಳನ್ನ ಅರ್ಪಿಸ್ತೀನಿ ಅಂತ ಹೇಳಿ ನಾನು ಮಾಡ್ತೀನಿ. ನೆಕ್ಸ್ಟ್ ಈ 10ನೇ ವರ್ಷಕ್ಕೆ ಬಿದ್ದಿರೋದ್ರಿಂದ ಈ ವರ್ಷದಲ್ಲಿ ಆಗಾಗ್ಗೆ ಒಂದು 3-4 ಪ್ರೋಗ್ರಾಮ್ನ ಮಾಡಿ ತಮ್ಮನ್ನೆಲ್ಲರನ್ನು ಕರೆಸ್ಬೇಕು ಅಂತ ನಾವು ಕೂಡ ನಿರ್ಧಾರ ಮಾಡಿದ್ದೀವಿ. ಈ ವರ್ಷದಲ್ಲಿ ಒಂದು 3-4 ಪ್ರೋಗ್ರಾಮ್ನ ಮಾಡ್ತೀವಿ. ನಿಜವಾಗ್ಲೂ ಕೂಡ ಆ ದಶಮಾನೋತ್ಸವದಲ್ಲಿ ಒಂದು 3-4 ಕಾರ್ಯಕ್ರಮ ಮಾಡ್ತೀವಿ. ಆ ನಿಟ್ಟಿನಲ್ಲಿ ಕೂಡ ನಮ್ಮ ಪ್ರೆಸಿಡೆಂಟ್ ಸರ್ ಹೇಳಿದ್ದಾರೆ, ಒಂದು ಒಳ್ಳೆ ಪ್ರೋಗ್ರಾಮ್ಗಳನ್ನ ಮಾಡ್ಕೊಂತ ಹೋಗೋಣ. ಈ ವರ್ಷ ಎಲ್ಲಾ 3 ಕಾಲೇಜ್ಗಳಲ್ಲೂ ಒಂದೊಂದು ಪ್ರೋಗ್ರಾಮ್ನ ಅಂತ ಹೇಳಿದ್ದಾರೆ. ನಿಜವಾಗ್ಲೂ ಮಾಡ್ತೀವಿ. ಎಲ್ರಿಗೂ ನಮಸ್ಕಾರ. ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ನಮ್ಮ ಹೊಯ್ಸಳ ವಿದ್ಯಾಸಂಸ್ಥೆಯಿಂದ ಕಲಾ ಉತ್ಸವ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಬಂದಿದ್ದೇವೆ. ಈ ವರ್ಷ ನಮ್ದು 10 ವರ್ಷ ಆದ್ರಿಂದ ಸ್ವಲ್ಪ ವಿಭಿನ್ನವಾಗಿ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಈ ವರ್ಷದ ಮುಖ್ಯ ಅತಿಥಿಯಾಗಿ ನಾಡೋಜ ಪ್ರಶಸ್ತಿ ಪುರಸ್ಕೃತರು ಡಾಕ್ಟರ್ ಮನು ಬಳಿಗಾರ್ ಸರ್ ಅವರು ಬಂದಿದ್ದರು. ಕಾರ್ಯಕ್ರಮ ತುಂಬಾ ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟು ಮಕ್ಕಳನ್ನ ಶಿಸ್ತು ಮತ್ತೆ ಮಕ್ಕಳ ಸಾಧನೆಯನ್ನ ತುಂಬಾ ಕೊಂಡಾಡಿ ಮಾತಾಡಿದ್ರು. ಇಷ್ಟು ವರ್ಷಗಳ ಸಾಧನೆಯನ್ನ ಸರ್ ನೋಡಿದ್ರು. ನಾವು 52 ವಿದ್ಯಾರ್ಥಿಗಳಿಂದ ಶುರು ಮಾಡಿದಂತ ಒಂದು ವಿದ್ಯಾಸಂಸ್ಥೆ ಇವತ್ತು ಹತ್ತತ್ರ 3 ವಿದ್ಯಾಸಂಸ್ಥೆಗಳು 3000 ವಿದ್ಯಾರ್ಥಿಗಳು ನಾವು ತಲುಪಿದ್ದೇವೆ. ಇದಕ್ಕೆ ಕಾರಣಭೂತರಾಗಿರುವಂತ ನಮ್ಮ ಎಲ್ಲಾ ವಿದ್ಯಾರ್ಥಿಗಳ ಸಾಧನೆಯೇ ಒಂದು ಹೊಯ್ಸಳ ವಿದ್ಯಾಸಂಸ್ಥೆಯ ಸಾಧನೆ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ. ಆ ವಿದ್ಯಾರ್ಥಿಗಳ ಸಾಧನೆಗೆ ಸಹಕಾರ ಕೊಟ್ಟಂತ ಇಲ್ಲಿನ ಎಲ್ಲ ಪೋಷಕ ವರ್ಗದವರು ಮತ್ತು ಎಲ್ಲ ಜನತೆ ಮತ್ತೆ ನಮ್ಮ ಎಲ್ಲ ಮೀಡಿಯಾ ಒಂದು ಸ್ನೇಹಿತರು ಇರ್ಬೋದು, ಅದು ನಮ್ಮ ಎಲ್ಲ ಒಂದು ಒಳ್ಳೆ ಸ್ನೇಹಿತರು, ಸುತ್ತಮುತ್ತಲಿನ ಒಳ್ಳೆ ಸ್ನೇಹಿತರು ಎಲ್ಲರ ಸಹಕಾರದಿಂದ ಇವತ್ತು ವಿದ್ಯಾಸಂಸ್ಥೆ ಅತ್ಯುತ್ತಮವಾಗಿ ಬೆಳೆದಿದೆ. ಈಗ ನಮಗೆ ನಮ್ಮ ಜವಾಬ್ದಾರಿ ಇನ್ನೂ ಹೆಚ್ಚು ಜಾಸ್ತಿ ಆಗಿದೆ. ಸೊ ಅದರ ನಿಟ್ಟಿನಲ್ಲಿ ನಾವು ಮುಂದಿನ ದಿನಗಳಲ್ಲಿ ಕೆಲಸ ಮಾಡ್ತೇವೆ. ಇನ್ನೂ ಅತ್ಯುತ್ತಮವಾದವನ್ನ ಒಂದು ವಿದ್ಯಾಭ್ಯಾಸವನ್ನ ಮಕ್ಕಳಿಗೆ ಒದಗಿಸ್ಕೊಡಕ್ಕೆ ಇನ್ನೂ ಸಾಕಷ್ಟು ಪರಿಶ್ರಮವನ್ನ ಹಾಕಿ ಮುಂದಿನ ದಿನಗಳಲ್ಲಿ ಇನ್ನೂ ಒಂದಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ತೇವೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ. ನನ್ನ ಹೆಸರು ಡಾಕ್ಟರ್ ರಾಮಕೃಷ್ಣ, ಅಧ್ಯಕ್ಷರು ಶಿರಡಿ ಸಾಯಿ ಎಜುಕೇಶನ್ ಟ್ರಸ್ಟ್
ಹೊಯ್ಸಳ ಪದವಿ ಕಾಲೇಜಿನ ಮಕ್ಕಳು. ಥ್ಯಾಂಕ್ ಯು.